ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನೀವೆಲ್ಲರೂ ಡೇ 1 ವ್ಲಾಗ್ನ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಪ್ಲೀಸ್ ಇವಾಗಲೇ ಹೋಗಿ ಡೇ 1 ವ್ಲಾಗ್ನ ನೋಡಿ. ಇವತ್ತು ನಮ್ಮದು ಸ್ವಿಟ್ಜರ್ಲ್ಯಾಂಡಲ್ಲಿ ಸೆಕೆಂಡ್ ಡೇ. ಸೊ ನಮ್ಮ ಪ್ಲ್ಯಾನ್ ಪ್ರಕಾರ ನಾವಿವತ್ತು ಯುಂಗ್ಫ್ರೌಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಬೆಳಿಗ್ಗೆ ಬೇಗನೆ ಎದ್ದು 6 o'clockಗೆಲ್ಲ ನಾವು ಟ್ರೈನ್ ಸ್ಟೇಷನ್ ಕಡೆಗೆ ಬಂದ್ವಿ. ನಮಗೆ 7 o'clockಗೆ ಇಲ್ಲಿಂದ ಇಂಟರ್ಲ್ಯಾಕನ್ಗೆ ಟ್ರೈನ್ ಇದೆ. ನಾವು 6 daysಗೆ ಸ್ವಿಸ್ ಪಾಸ್ ತಗೊಂಡಿರೋದ್ರಿಂದ ನಮಗೆಲ್ಲ ಗೋಲ್ಡನ್ ಪಾಸ್ ಟ್ರೈನ್ಗೆ ಫ್ರೀ ಎಂಟ್ರಿ ಇದೆ. ಸೊ ನಾವು ಲೂಸರ್ನ್ ಟು ಇಂಟರ್ಲ್ಯಾಕನ್ ಹೋಗ್ತಾ ಇರೋದು ಈ ಪೆನೋರಮಾ ಎಕ್ಸ್ಪ್ರೆಸ್ಸಲ್ಲಿ. ನಾವು ಅರ್ಲಿ ಮಾರ್ನಿಂಗ್ಗೆ ಹೊರಟಿರೋದ್ರಿಂದ ಟ್ರೈನ್ ಅಷ್ಟೇನು ರಶ್ ಇರಲಿಲ್ಲ. ನಮಗೆ ವಿಂಡೋ ಸೀಟೇ ಸಿಕ್ತು. ಹಾಗೆ ವ್ಯೂಸ್ನ ಎಂಜಾಯ್ ಮಾಡ್ಕೊಂಡು ನಾವು ಇಂಟರ್ಲಾಕನ್ ಕಡೆಗೆ ಹೊರಟ್ವಿ. ಆನ್ ದಿ ವೇ ವ್ಯೂ ಅಂತೂ ಸಕ್ಕತ್ತಾಗಿದೆ. ಹಾಗೆ ತುಂಬ ಲೇಕ್ಸ್ ಕೂಡ ಸಿಗುತ್ತೆ ನೋಡೋಕ್ಕೆ. ಯುಂಗ್ಫ್ರೌಗೆ ಹೋಗೋಕ್ಕೆ ಲೌಟರ್ ಬ್ರೂನನ್ ಆಗಿಯೂ ಹೋಗ್ಬೋದು, ಹಾಗೆ ಗ್ರಿಂಡೆಲ್ವಾಲ್ಡ್ ಆಗಿ ಕೂಡ ಹೋಗ್ಬೋದು. ಸೊ ನಾವು ಹೋಗ್ತಾ ಲೌಟರ್ ಬ್ರೂನನ್ ಆಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಬರ್ತಾ ನಾವು ಕೇಬಲ್ ಕಾರ್ನ ಕೂಡ ಬುಕ್ ಮಾಡಿದ್ದೀವಿ. ಸೊ ನಮಗೆ ಇಂಟರ್ಲಾಕನಿಂದ ಕ್ಲೈನೆ ಶೈಡುಂಗ್ ಅನ್ನೋ ಪ್ಲೇಸ್ಗೆ ಟ್ರೈನ್ ಇತ್ತು. ಅಲ್ಲಿಂದ ಮತ್ತೆ ಟ್ರೈನ್ ಚೇಂಜ್ ಮಾಡಿ ನಾವು ಯುಂಗ್ಫ್ರೌಗೆ ಹೋಗೋದಿತ್ತು. ಸೊ ನಾವಿವಾಗ ಕ್ಲೈನೆ ಶೈಡೆಗ್ನ ರೀಚ್ ಆಗಿದ್ದೀವಿ. ಸೊ ಈ ಪ್ಲೇಸ್ ಅಂತೂ ಬ್ಯೂಟಿಫುಲ್ ಆಗಿದೆ. ಫುಲ್ ಸುತ್ತಲೂ ಮೌಂಟೇನ್ಸ್, ಮಿಡಲಲ್ಲಿ ಟ್ರೈನ್ ಸ್ಟೇಷನ್. ಸೊ ಇಲ್ಲಿಂದ ಯುಂಗ್ಫ್ರೌಗೆ ನೀವು ನೋಡ್ತಾ ಇರ್ಬೋದು ಟ್ರೈನ್ ಹೋಗ್ತಾ ಇರೋದು. ಸೊ ಯುಂಗ್ಫ್ರೌಗೆ ಹೋಗೋಕ್ಕೆ ಆಲ್ಮೋಸ್ಟ್ ಪರ್ ಪರ್ಸನ್ 280 euros ಆಗುತ್ತೆ. ನಾವು ಸ್ವಿಸ್ ಪಾಸ್ ತೊಗೊಂಡಿರೋದ್ರಿಂದ ನಮಗೆ 40% ಏನೋ ಡಿಸ್ಕೌಂಟ್ ಸಿಕ್ತು.
ಸೊ ಸ್ವಿಸ್ ಪಾಸ್ ತೊಗೊಂಡ್ರೆ ಇದೊಂದು ಅಡ್ವಾಂಟೇಜ್. ಸೊ ಎಲ್ಲ ಕಡೆಯಲ್ಲೂ ನಿಮಗೆ 30% 40% ಎಲ್ಲ ಡಿಸ್ಕೌಂಟ್ ಇರುತ್ತೆ. ಸೊ ನಾವು ಹಾಗೆ ಸೀಟ್ ರಿಸರ್ವೇಷನ್ ಕೂಡ ಮಾಡಿದ್ವಿ. ಇಲ್ಲೇ ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತಗೊಂಡು ನಾವು ಯಂಗ್ಫ್ರೌಗೆ ಹೋಗೋ ಟ್ರೈನ್ನ ಹತ್ತಿದ್ವಿ. ಆನ್ ದಿ ವೇಯಲ್ಲಿ ಒಂದು ಕಡೆ ನಮಗೆ ಗ್ಲೇಷಿಯರ್ ನೋಡೋಕ್ಕಂತ 5 ಮಿನಿಟ್ಸ್ ಸ್ಟಾಪ್ ಇತ್ತು. ಸೊ ಅಲ್ಲಿ ಹೋಗಿ ನೋಡಿದಾಗ ತುಂಬಾ ಚೆನ್ನಾಗಿತ್ತು ಆ ಗ್ಲೇಷಿಯರ್. ಸೊ ನೀವು ನೋಡಿ. ನಾವು ಫೈನಲಿ ಯಂಗ್ಫ್ರೌ ರೀಚ್ ಆದ್ವಿ. ಇದಂತೂ ಯುರೋಪ್ದು ಹೈಯೆಸ್ಟ್ ಟ್ರೈನ್ ಸ್ಟೇಷನ್ ಅಂತೆ. ಇದನ್ನು ಕಟ್ಟಿದ್ದು 1912ಅಲ್ಲಿ. ಇದು 3450 ಮೀಟರ್ಸ್ ಎಬೋವ್ ಸೀ ಲೆವೆಲ್ ಇದೆಯಂತೆ. ಸೊ ಹಾಗೆ ಇಲ್ಲಿ ರೆಸ್ಟೋರೆಂಟ್ಸ್ಗಳಿವೆ, ಹಾಗೆ ಶಾಪ್ಸ್ ಕೂಡ ಇದೆ. ಸೊ ನೀವು ನೋಡ್ಬೋದು ಸುತ್ತಲೂ ಮೌಂಟೇನ್ಸ್ ಇದೆ, ಹಾಗೆ ಮಧ್ಯದಲ್ಲಿ ಒಂದು ಈ ಸ್ಟೇಷನ್ನ ಕಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಮಾಡೆಲ್ ಕೂಡ ಮಾಡಿದ್ದಾರೆ. ಇದಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಂದು ಸೈಡಲ್ಲಿ ಟ್ರೈನ್ ಹೋಗ್ತಾ ಇರೋದು, ಹಾಗೆ ಇನ್ನೊಂದು ಸೈಡಲ್ಲಿ ಕೇಬಲ್ ಕಾರ್ನ ಕೂಡ ನೀವು ನೋಡ್ಬೋದು. ಸೊ ಹಾಗೆ ನೀವು ಈ ಪೇಂಟಿಂಗ್ಸಲ್ಲಿ ನೋಡ್ಬೋದು ಅವ್ರು ಹೇಗೆಲ್ಲ ಈ ಸ್ಟೇಷನ್ನ ಕಟ್ಟಿದ್ರು ಅಂತ. ಹಾಗೆ ಇಲ್ಲೊಂದು ಐಸ್ ಪ್ಯಾಲೇಸ್ ಕೂಡ ಇದೆ. ಒಳಗಡೆ ಹೋಗೋಕ್ಕಂತೂ ಜಾಕೆಟ್ ಬೇಕೇ ಬೇಕು. ಫುಲ್ ಸ್ಲಿಪ್ಪರಿ ಕೂಡ ಇದೆ. ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಆಯಿತು. ಹಾಗೆ ಐಸ್ ಪ್ಯಾಲೇಸ್ ನೋಡಿಕೊಂಡು ಇಲ್ಲಿ ಹೊರಗಡೆ ಬಂದ್ವಿ. ಇಲ್ಲಂತೂ ಫೋಟೋ ತಗೊಳ್ಳೋಕ್ಕೆ ಫುಲ್ ಲೈನೇ ಇದೆ. ಸ್ವಿಟ್ಜರ್ಲ್ಯಾಂಡಲ್ಲಂತೂ ಅರ್ಧ ಇಂಡಿಯನ್ಸ್ ಬಿಟ್ಟರೆ ಅರ್ಧ ಈ ಚೈನೀಸ್ಗಳೇ ತುಂಬಿದ್ರು.
ಇಲ್ಲೇ ಸ್ವಲ್ಪ ಫೋಟೋಸ್ ವೀಡಿಯೋಸನ್ನೆಲ್ಲ ತಗೊಂಡು ನಾವು ಲಿಂಟ್ ಶಾಪ್ ಕಡೆಗೆ ಹೊರಟ್ವಿ. ಸೊ ಇಲ್ಲಿ ಶಾಪಿಗೆ ಹೋದವ್ರಿಗೆಲ್ಲರಿಗೂ ಒಂದೊಂದು ಫ್ರೀಯಾಗಿ ಲಿಂಟ್ ಚಾಕ್ಲೇಟ್ನ ಕೊಡ್ತಾಯಿದ್ರು. ಸೊ ಅದನ್ನು ತಿಂದ್ಕೊಂಡು ನಾವು ಸ್ವಲ್ಪ ಶಾಪಿಂಗ್ ಮಾಡಿ ಅಲ್ಲೇ ಒಂದು ರೆಸ್ಟೋರೆಂಟಲ್ಲಿ ಲಂಚ್ ಮಾಡಿ ನಾವು ವಾಪಸ್ ಹೊರಟ್ವಿ. ನಮಗೆ ವಾಪಸ್ ಬರೋಕ್ಕೆ ಕೇಬಲ್ ಕಾರ್ ಐಗರ್ ಗ್ಲೇಷಿಯರ್ ಅನ್ನೋ ಪ್ಲೇಸಿಂದ ಇರೋದ್ರಿಂದ ನಾವು ಯುಂಫ್ರೋವಿಂದ ಅಲ್ಲಿಗೆ ಟ್ರೈನಲ್ಲಿ ಬಂದು ಅಲ್ಲಿಂದ ಕೇಬಲ್ ಕಾರಲ್ಲಿ ರಿಟರ್ನ್ ಗ್ರಿಂಡೆಲ್ವಾಲ್ಡ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಂತೂ ವ್ಯೂ ಸಖತ್ತಾಗಿತ್ತು. ಹಾಗೆ ಈ ಕೇಬಲ್ ಕಾರಲ್ಲಿ ಆಲ್ಮೋಸ್ಟ್ 20 ಪೀಪಲ್ ಕುತ್ಕೋಬೋದಿತ್ತು. ಸೊ ಅಷ್ಟು ದೊಡ್ಡದಾಗಿತ್ತು. ಸೊ ಹಾಗೆ ಆನ್ ದಿ ವೇ ವ್ಯೂ ಅಂತೂ ಸಖತ್ತಾಗಿತ್ತು. ಸೊ ಅದನ್ನು ನೋಡ್ತಾ ಎಂಜಾಯ್ ಮಾಡ್ತಾ ನಾವು ಗ್ರಿಂಡೆಲ್ವಾಲ್ಡ್ ರೀಚ್ ಆದ್ವಿ. ಸೊ ನಮ್ಮ ಪ್ಲ್ಯಾನ್ ಪ್ರಕಾರ ನಾವಿವತ್ತು ಗ್ರಿಂಡೆಲ್ವಾಲ್ಡ್ನ ಕೂಡ ನೋಡಬೇಕಿತ್ತು. ಬಟ್ ನಾವು ಪ್ಲ್ಯಾನ್ ಚೇಂಜ್ ಮಾಡಿ ಇಂಟರ್ಲಾಕನ್ ಕಡೆಗೆ ಹೊರಟ್ವಿ. ಈಗಾಗಲೇ ಸಂಜೆ ಆಗಿದ್ದರಿಂದ ನಾವು ನಿಯರ್ ಬೈ ಪ್ಲೇಸಸ್ನ ಅಷ್ಟೇ ನೋಡೋಣ ಅಂತ ಅಂದ್ಕೊಂಡು ಆನ್ ದಿ ವೇ ಈ ಪಾರ್ಕ್ನ ನೋಡಿಬಿಟ್ಟು ಅಲ್ಲಿಂದ ಯಶ್ ಚೋಪ್ರಾ ಸ್ಟ್ಯಾಚ್ಯೂ ಇರೋ ಕಡೆಗೆ ಹೊರಟ್ವಿ. ಈ ಪ್ಲೇಸ್ನ ನೀವು ಸುಮಾರು ಮೂವಿ ಶೂಟಿಂಗಲ್ಲಿ ನೋಡಿರ್ತೀರ. ಸೊ ಇಲ್ಲೇ ಇರೋದು ಯಶ್ ಚೋಪ್ರಾ ಸ್ಟ್ಯಾಚ್ಯೂ. ಇಲ್ಲಂತೂ ಸ್ವಿಟ್ಜರ್ಲ್ಯಾಂಡ್ಗೆ ಬಂದಿರೋ ಎಲ್ಲ ಇಂಡಿಯನ್ಸ್ ಬಂದು ಫೋಟೋಸ್ ತಗೊತಾರೆ. ಸೊ ಹಾಗೆ ನಾವು ಇಲ್ಲಿ ಫೋಟೋಸ್ ತಗೊಂಡು ವೀಡಿಯೋಸನ್ನೆಲ್ಲ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಡಿನ್ನರ್ ಮಾಡೋಣ ಅಂತ ಹೊರಟ್ವಿ. ಸೊ ಹಾಗೆ ಡಿನ್ನರ್ಗೆ ಅಂತ ನಾವು ಇಲ್ಲಿ ಒಂದು ಟ್ರೂಲಿ ಏಷ್ಯಾ ಅನ್ನೋ ರೆಸ್ಟೋರೆಂಟ್ಗೆ ಬಂದ್ವಿ. ಇಲ್ಲಂತೂ ಫುಡ್ ವರ್ಸ್ಟ್ ಆಗಿತ್ತು. ಬಂದ ತಪ್ಪಿಗೆ ಅದನ್ನು ತಿನ್ಕೊಂಡು ನಾವು ವಾಪಸ್ ಲೂಸನ್ ಕಡೆಗೆ ಹೊರಟ್ವಿ. ಹೀಗಿತ್ತು ನಮ್ಮ ಡೇ. ಸೊ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್.